ನಾಳೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನು ಪಡೆಯುವಂತಹ ಸಂಕ್ರಮಣದ ಕಾಲ. ದಕ್ಷಿಣಾಯನದಿಂದ ಉತ್ತರಾಯಣದತ್ತ ಹೊರಳುವಂತಹ ಪರ್ವಕಾಲ. ಈ ಸಂದರ್ಭದಲ್ಲೂ ಕೂಡ ಯಾವಾಗಲೂ ಸಾಮಾನ್ಯವಾಗಿ ಹಬ್ಬಗಳು ಬಂದಾಗ ಹಬ್ಬದ ನಂತರ ನಮ್ಮ ಭವಿಷ್ಯ ಹೇಗಿರುತ್ತೆ, ಏನಾದರೂ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತಾ, ಈ ರೀತಿ ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ನಾಳೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಇವತ್ತಿನಿಂದಲೇ ಶುರು 3:45 ನಂತರ ಸಾಯಂಕಾಲ ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯ ಪಥವನ್ನು ಬದಲಾಯಿಸುವ ಕಾಲ. ಹಾಗಾಗಿ ಮಕರ ಸಂಕ್ರಾಂತಿಯಲ್ಲಿ ಯಾವ ಯಾವ ರಾಶಿಯವರಿಗೆ ಶುಭ ಫಲ ಇದೆ, ಯಾವ ರಾಶಿಗೆ ಯೋಗವನ್ನು ತರಲಿದೆ ಈ ಸಂಕ್ರಾಂತಿ, ಯಾವ ರಾಶಿಗೆ ಸಂಕ್ರಾಂತಿ, ಯಾವ ರಾಶಿಗೆ ಭೀತಿ, ಹೀಗೆ ತುಂಬ ಜನರಲ್ಲಿ ಯಾವುದೇ ಪರ್ವಕಾಲ ಆದ ನಂತರವೂ ಕೂಡ ಈ ಪ್ರಶ್ನೆಯನ್ನು ಜನ ಮಾಡ್ತಾರೆ. ಮುಂದಾದರೂ ನಮ್ಗೆ ಒಳ್ಳೇದಾಗುತ್ತೋ ಇಲ್ವೋ, ಇಷ್ಟು ದಿನ ಬರೀ ಕಷ್ಟನೇ ಅನುಭವಿಸಿದ್ವಿ, ಏನಾದರೂ ಬದಲಾವಣೆಗಳಾಗುತ್ತಾ, ಯಾವ ಯಾವ ರಾಶಿಗಳು ಯಾವ ಯಾವ ಗ್ರಹಗಳು ಯಾವ ಮನೆಯಲ್ಲಿವೆ, ನಮಗೆ ಅನುಕೂಲವನ್ನು ತಂದು ಕೊಡಬಹುದಾ, ಪ್ರಯತ್ನಿಸುವ ಕಾರ್ಯಗಳು ಬರೀ ವಿಘ್ನಗಳೇ ಆಗ್ತಾ ಇದೆ, ಹೀಗೆಲ್ಲ ಇರುತ್ತೆ ಸಮಸ್ಯೆಗಳು. ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಕೆಲವರಿಗೆ ಸಂಪತ್ತಿನ ಸಮಸ್ಯೆ. ಹೀಗಾಗಿ ಪಬ್ಲಿಕ್ ಟಿವಿಯಲ್ಲಿ ಸಂಕ್ರಾಂತಿ ಭವಿಷ್ಯದ ಫಲಾಫಲಗಳು ಜ್ಯೋತಿಷ್ಯ ಶಾಸ್ತ್ರಜ್ಞರು ಅಧ್ಯಯನ ಮಾಡಿ ಹೇಳಿರುವಂಥದ್ದು ಏನಾಗಬಹುದು ನಾಳೆಯಿಂದ. ನೋಡಿ, ಸೂರ್ಯನೇ ತನ್ನ ಪಥವನ್ನು ಬದಲಿಸಬೇಕಾದರೆ ಜನರ ಜೀವನದ ಗತಿ ಬದಲಾಗಲ್ವಾ? ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವನು ಸೂರ್ಯ, ಪ್ರತ್ಯಕ್ಷ ದೈವ. ಆತನೇ ಪಥವನ್ನು ಬದಲಾಯಿಸ್ತಾನೆ. ನಾಳೆಯಿಂದ ಹಗಲು ಜಾಸ್ತಿ, ರಾತ್ರಿ ಕಡಿಮೆ ಆಗುತ್ತೆ. ಇಷ್ಟು ದಿನ ದಕ್ಷಿಣಾಯನದಲ್ಲಿ ರಾತ್ರಿ ಜಾಸ್ತಿ ಇತ್ತು, ಹಗಲು ಕಡಿಮೆ ಇತ್ತು. ನಾಳೆಯಿಂದ ಇದೆಲ್ಲ ಕ್ರಮೇಣ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲೂ ಬದಲಾವಣೆನಾ ಆಗತ್ತಾ? ಇಷ್ಟು ದಿನ ಇದ್ದ ಯೋಗಗಳು ಮುಂದುವರಿಯುತ್ತಾ ಇಲ್ವಾ? ಹೀಗೆ ಹಲವರಿಗೆ ಅದೇ ರೀತಿಯಾದಂತಹ ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ಇರುತ್ತೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ. ಅಯ್ಯೋ ಹೆಂಗಾದರೂ ಆಗಲಿ ನನ್ನಿಷ್ಟ, ಅದೇನಾಗುತ್ತೋ ನಮ್ಮ ಹಣೆಯಲ್ಲಿ ಬರ್ದಂಗೆ ಆಗುತ್ತೆ ಅಂತಲೂ ಕೆಲವ್ರಿಗೆ ಅನಿಸಿರುತ್ತೆ. ಕೆಲವರು ಕಾಯ್ತಾ ಇರ್ತಾರೆ ಏನಾಗಬಹುದು ತಿಳ್ಕೋಬೇಕು ಅಂತ. ಮೇಷರಾಶಿಗೆ ಈ ಬಾರಿ ಸಾಧಾರಣವಾದಂತಹ ಫಲ ಇದೆ. ಮೊದಲು 6 ತಿಂಗಳಲ್ಲಿ ಹೊಸ ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ವಿಶೇಷವಾದಂತಹ ಗಮನ ಹರಿಸಬೇಕು. ಹಳೆ ವ್ಯಾಜ್ಯಗಳನ್ನು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ತಕ್ಕಂತಹದ್ದಿದ್ದರೆ ಈ ಸಂದರ್ಭದಲ್ಲಿ ಅಷ್ಟು ಸೂಕ್ತವಾದ ಸಮಯ ಇವರಿಗೆ ಅಲ್ಲ, ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು. ಇನ್ನು ವೃಷಭ ರಾಶಿಗೆ ನಾವು ನೋಡ್ತಕ್ಕಂತಹದ್ದರೆ ಅದಾದರೆ ಅತ್ಯಂತ ಮಂಗಳಪ್ರದವಾಗಿ ಇರತಕ್ಕಂತಹ ಈ ಯಾವ ಮಕರ ಸಂಕ್ರಮಣದ ಫಲ ಆರ್ಥಿಕವಾದ ಮತ್ತು ಇವರಿಗೆ ಹಿಂದಿನ ದಿನಗಳಲ್ಲಿ ಎಲ್ಲೋ ಹಾಕಿದಂತಹ ಹಣಗಳು ಸ್ಟ್ರಕ್ ಆಗಿತ್ತು, ಬರಬೇಕಾದದ್ದು ಮೊದಲಾದವುಗಳಿದ್ದರೆ ಅದು ಬಹಳ ಬೇಗನೆ ವಿಶೇಷವಾಗಿ ಪ್ರಾಪ್ತಿಯೂ ಕೂಡ ಈ ವೃಷಭ ರಾಶಿಯವರಿಗೆ ಈ ಸಂಕ್ರಮಣದಿಂದ ಆಗ್ತಾ ಇದೆ. ಮಿಥುನ ರಾಶಿಯವರಿಗೆ ನೋಡ್ತಕ್ಕಂತಹದ್ದಾದರೆ ನೀವೇನಾದರೂ ಕೂಡ ಉದ್ಯೋಗ ಬದಲಾವಣೆ ಮುಂತಾದ ವಿಷಯಗಳಲ್ಲಿ ಅಥವಾ ಮುಂಬಡ್ತಿ ಅಂತ ಕರಿತೀವಿ, ಮುಂಬಡ್ತಿ ಅಂದರೆ ಪ್ರಮೋಷನ್ಸ್ ಇತ್ಯಾದಿಗಳಲ್ಲಿ ಏನು ಮಾಡಬೇಕು ಅಂತ ವಿಚಾರ ಮಾಡಿದರೆ ಕೆಲಸಗಳ ಬದಲಾವಣೆ ಮಾಡೋದು, ಜಾಬ್ ಚೇಂಜ್ ಮಾಡೋದು ಅದಕ್ಕೆ ಸೂಕ್ತವಾದ ಕಾಲ ಅಲ್ಲ. ಇದು ಸ್ವಲ್ಪ ಸಾಧಾರಣವಾದಂತಹ ಸಂದರ್ಭ ಅಂತ ಹೇಳ್ಬೋದು. ಮತ್ತು ಕರ್ಕರಾಶಿಯವರಿಗೆ ನಾವು ನೋಡ್ತಕ್ಕಂಥದ್ದಾದರೆ ಎಲ್ಲ ವಿಧವಾದ ಮನೆಯಲ್ಲಿ ವಿವಾಹ ಮುಂತಾದ ಕಾರ್ಯಗಳೇನಾದರೂ ನಿಧಾನ ಆಗಿದ್ದರೆ ಅದು ವರನ ವಿಷಯದಲ್ಲಿ ಇರಬಹುದು, ವಧುವಿನ ವಿಷಯದಲ್ಲಿ ಇರಬಹುದು. ಬಹಳ ಹಿಂದೆ ಮಾತಾಡಿ ಕೊನೆ ಹಂತದವರೆಗೂ ಬಂದು ನಿಂತಿದ್ದರೆ ಅದೇ ವ್ಯಕ್ತಿಗಳ ಜೊತೆ ಪುನಃ ಸಂಬಂಧ ಬೆಳೀತಕ್ಕಂತಹದ್ದು ಅಥವಾ ಹೊಸ ಸಂಬಂಧಗಳು ಬಹಳ ಬೇಗನೆ ಕೂಡ್ತಕ್ಕಂಥದ್ದು, ಮನೆಯಲ್ಲಿ ಕಲ್ಯಾಣ ಕಾರ್ಯಗಳಾಗ್ತಕ್ಕಂತಹ ಪ್ರಸಂಗಗಳು ವಿಶೇಷವಾಗಿ ಇದೆ. ಸಿಂಹರಾಶಿಗೆ ನೋಡ್ತಕ್ಕಂಥದ್ದಾದರೆ ಸಿಂಹರಾಶಿಯವರು ಕೂಡ ಸ್ವಲ್ಪ ಜಾಗೃತಿಯನ್ನು ವಹಿಸ್ತಕ್ಕಂತಹದ್ದು ಸೂಕ್ತ. ಇವರಿಗೆ ಸ್ವಲ್ಪ ಮುಂಗೋಪ ಇತ್ಯಾದಿ ಕೋಪಗಳಿಂದ ಆಗ್ತಕ್ಕಂಥ ಅನಾಹುತಿಗಳನ್ನು ನಾವು ತಡೆಗಟ್ಟಬೇಕಾಗತ್ತೆ. ಅದನ್ನು ಬಿಟ್ಟರೆ ಏನಾದರೂ ಕೂಡ ಇವರು ಸರಿಯಾದ ರೆಕಗ್ನೈಜೇಷನ್ ಅನ್ನೋ ವಿಷಯದಲ್ಲಿ ಬಂದರೆ ತುಂಬ ವಿಶೇಷವಾದಂತಹ ಅನುಕೂಲತೆಗಳನ್ನು ಈ ಸಿಂಹರಾಶಿಯವರು ಈ ಸಂದರ್ಭದಲ್ಲಿ ಪಡೆಯಬಹುದು. ಮತ್ತು ಕನ್ಯಾ ರಾಶಿಯವರಿಗೆ ಇವರು ಅಂದುಕೊಂಡ ಕೆಲಸಗಳೆಲ್ಲವೂ ಕೂಡ ಅತ್ಯಂತ ಸುಲಭವಾಗಿ ಮುಂದಿನ ದಿನಗಳಲ್ಲಿ ಆಗ್ತಾ ಹೋಗುತ್ತೆ. ಹೊಸ ಸಂಬಂಧದ ಬೆಳವಣಿಗೆ, ಕಮ್ಯುನಿಕೇಷನ್ಸಲ್ಲಿ ಏನೇ ಪ್ರಾಬ್ಲಮ್ಗಳು ಅಡೆತಡೆಗಳು ಆಗಿದ್ದರೆ ಅದು ಔದ್ಯೋಗಿಕ ಜೀವನದಲ್ಲಿರ್ಬೋದು, ಕೌಟುಂಬಿಕ ಜೀವನದಲ್ಲಿರ್ಬೋದು, ಇನ್ನು ಅವರು ಬಿಸ್ನೆಸ್ ಮ್ಯಾನ್ ಆಗಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅವುಗಳೆಲ್ಲದಕ್ಕೂ ಕೂಡ ಒಂದು ವಿಶೇಷವಾದಂಥ ಅನುಕೂಲ ಆಗ್ತಕ್ಕಂಥ ಪ್ರಸಂಗ. ತುಲಾರಾಶಿಯನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥದ್ದಾದರೆ ತುಲಾರಾಶಿಯವರಿಗೂ ಕೂಡ ಆರ್ಥಿಕವಾದ ಅನುಕೂಲತೆಗಳಿಗೆ ವಿಶಿಷ್ಟವಾದಂತಹ ಪ್ರಸಂಗ. ಕ್ರಯ ಮತ್ತು ವಿಕ್ರಿಯ ಅಂತ ಕರಿತೇವೆ. ಈ ಸಂದರ್ಭದಲ್ಲಿ ಇವರು ಏನೇ ವ್ಯಾಪಾರವನ್ನು ಮಾಡಿದರು ಅದರಲ್ಲಿ ಕೂಡ ಯಾವುದಾದ್ರೂ ತಮ್ಮ ಪದಾರ್ಥಗಳನ್ನು ಮಾರ್ತಕ್ಕಂಥದ್ದು, ಇವುಗಳನ್ನು ಸೇಲ್ ಮಾಡ್ತಕ್ಕಂಥದ್ದಿದ್ದರೆ ಅವರಿಗೆ ಹೆಚ್ಚಿನ ಲಾಭಾಂಶ ಅಂತಕ್ಕಂಥದ್ದು ಈ ಯಾವ ಮಕರ ಸಂಕ್ರಮಣದಿಂದ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಲಭಿಸ್ತಕ್ಕಂಥದ್ದಿದೆ, ಅದರಲ್ಲಿ ಅವರು ಪ್ರಯತ್ನ ಮಾಡಬಹುದು. ಇನ್ನು ವೃಶ್ಚಿಕ ರಾಶಿಯನ್ನು ನೋಡ್ತಕ್ಕಂಥದ್ದಾದರೆ ಸ್ವಲ್ಪ ಸಂಕಷ್ಟಗಳು, ಕೋರ್ಟು ಕಚೇರಿ
ಮತ್ತು ಇನ್ನು ಅನೇಕ ಹಳೆಯ ವ್ಯಾಜ್ಯಗಳಿಗೆ ಸಂಬಂಧಪಟ್ಟದ್ದಾಗಿದ್ದರೆ ಈ ಸಂದರ್ಭದಲ್ಲಿ ಅವುಗಳಿಗೆ ಸ್ವಲ್ಪ ನಿಧಾನಗತಿಯನ್ನು ಕೊಟ್ಟು ಸ್ವಲ್ಪ ತಾಳ್ಮೆಯಿಂದ ಇದ್ದು ಮುಂದಿನ ದಿನಗಳಲ್ಲಿ ಅವುಗಳ ಪ್ರಯತ್ನ ಮಾಡಿದರೆ ನಿಮ್ಮ ಫೇವರ್ ಆಗುತ್ತೆ. ಈ ಸಂದರ್ಭದಲ್ಲಿಯೇ ನಾವು ಮೊಂಡತನದಿಂದ ಹಠಸ್ವಭಾವದಿಂದ ಸರಿ ಮಾಡಿಕೊಳ್ಳಲೇಬೇಕು ಅಂತ ಕುಳಿತಾಗ ಸ್ವಲ್ಪ ನಿಮಗೆ ವಿರೋಧ ಆಗ್ತಕ್ಕಂತಹ ಪ್ರಸಂಗವೂ ಕೂಡ ವಿಶೇಷವಾಗಿರುತ್ತದೆ. ಆ ಕಾರಣದಿಂದಾಗಿ ಜಾಗೃತಿಯನ್ನು ವಹಿಸಬೇಕು. ಧನುರಾಶಿಯವರಿಗೆ ಅತ್ಯಂತ ಇದು ಉತ್ತಮವಾದಂತಹ ಕಾಲ ಆಗಿದೆ. ಎಲ್ಲ ವಿಧವಾದಂತಹ ಅನುಕೂಲತೆಗಳನ್ನು ಕೂಡ ಇವರು ವಿಶೇಷವಾಗಿ ಕಾಣಬಹುದು. ಅಧ್ಯಯನ ಮಾಡ್ತಕ್ಕಂಥವ್ರಿಗೆ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವರಿಗೆ ಬಹಳ ದಿನದಿಂದ ಅಂದ್ಕೊಂಡಿರ್ತೀವಿ ಒಂದು ಹಂತದ ಅಧ್ಯಯನವನ್ನು ಸಂಪನ್ನಗೊಳಿಸಿದ್ದೇವೆ, ಇನ್ನು ಹೈಯರ್ ಸ್ಟಡೀಸ್ ಅನ್ನೋದು ಆಗಬೇಕು, ಆದರೆ ಮಾಡಬೇಕು ಅನ್ನೋ ವಿಚಾರ ಇದೆ, ಆಗಿರೋದಿಲ್ಲ. ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಉದ್ಯೋಗದ ಜೊತೆಗೆ ಅವರಿಗೆ ವಿಶೇಷವಾದಂತಹ ಅನುಕೂಲತೆಗಳು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಗುತ್ತೆ. ಮಕರ ರಾಶಿ 10ನೇ ರಾಶಿ. ಈ ಮಕರ ರಾಶಿಯಲ್ಲಿಯೇ ಸೂರ್ಯ ಪ್ರವೇಶ ಮಾಡ್ತಾ ಇರತಕ್ಕಂಥದ್ರಿಂದ ಮಕರ ಸಂಕ್ರಮಣ ಅಂತಕ್ಕಂಥದ್ದು ಸಂಭವಿಸ್ತಾ ಇದೆ. ಅವ್ರಿಗೂ ಕೂಡ ಇದು ವಿಶೇಷವಾಗಿ ಉತ್ತಮವಾಗೇ ಇದೆ ಈ ಕಾಲ. ಈ ಸಂದರ್ಭದಲ್ಲಿ ಅವರು ಮಾಡ್ತಕ್ಕಂತಹ ಯಾವುದೇ ಸ್ಥಿರ ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಅಂತ ಏನು ಉಂಟು ಅವು ಅತ್ಯಂತ ಶುಭ ಫಲವನ್ನು ತಂದುಕೊಡ್ತಕ್ಕಂಥದ್ದಾಗಿದೆ. ಕುಂಭರಾಶಿ, ಆ ಕುಂಭರಾಶಿಯವರಿಗೂ ಕೂಡ ಸ್ವಲ್ಪ ಸಾಧಾರಣವಾಗಿ ಇದ್ದು ಆ ಸಾಧಾರಣತೆಯಲ್ಲಿ ಕನಿಷ್ಠ ಪಕ್ಷ 3 ತಿಂಗಳುಗಳ ಕಾಲ ಇವರು ಏನಾದರೂ ಕೂಡ ಸ್ಥಾನ ಪಲ್ಲಟಗಳು ಅಂತ ಕರೀತಾರೆ. ಬಾಡಿಗೆ ಮನೆಯಲ್ಲಿ ಇರೋರು ಬದಲಾವಣೆ ಮಾಡ್ತಕ್ಕಂಥದ್ದಿರ್ಬೋದು, ಹೊಸ ಮನೆಯನ್ನು ಕಟ್ಟಿಸಿಕೊಂಡು ಅದೇನೋ ಕೆಲವೊಂದಿಷ್ಟು ಕೆಲಸ ಮುಂತಾದ ಕಾರಣಗಳಿಂದ ನಿಧಾನವಾಗಿ ನಾವು ಆ ಮನೆಗೆ ಸೇರ್ಕೋಬೇಕು ಅಂದರೆ ಈ ಬರುವ 2 ತಿಂಗಳುಗಳ ಕಾಲ ಅಷ್ಟು ಉತ್ತಮವಾಗಿ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಸ್ಥಾನ ಬದಲಾವಣೆಗೆ, ಸ್ಥಾನ ಪಲ್ಲಟಕ್ಕೆ ಅನುಕೂಲವಾದ ದಿನ ಅಲ್ಲ. ಈ ಸಂದರ್ಭದಲ್ಲಿ ಸ್ಥಾನ ಪಲ್ಲಟವಾದರೆ ಇರುವ ತೊಂದರೆಗಳಿಗೂ ಸ್ವಲ್ಪ ತೊಂದರೆಗಳನ್ನು ಹೆಚ್ಚಿಗೆ ನಾವು ಫೇಸ್ ಮಾಡ್ತಕ್ಕಂಥ ಪ್ರಸಂಗಗಳು ಬರಬಹುದು. ಆ ನಿಟ್ಟಿನಲ್ಲಿ ಅವರು ಈ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ಸೂಕ್ತ. ಮೀನರಾಶಿ, ಈ ಮೀನರಾಶಿಯವರಿಗೂ ಕೂಡ ಏನಾಗಿದೆ ಅಂತಂದರೆ ಮಧ್ಯಮ ಮಿಶ್ರಣ ಫಲ ಅಂತ ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕು. ಇವರು ಕೂಡ ಬೇರೆ ಎಲ್ಲ 50-50 ಅಂತ ಕರಿತೀವಿ, ಅರ್ಧ ಶುಭ ಅರ್ಧ ಅಶುಭ ಇರ್ತದೆ. ಇನ್ನು ನನ್ನ ರಾಶಿಯಲ್ಲಿ ಅಷ್ಟೊಂದೇನು ಶುಭ ಫಲಗಳಿಲ್ಲ, ಆದರೆ ಅದಕ್ಕೇನಾದ್ರು ಪರಿಹಾರ ಇದೆಯಾ, ಏನಾದ್ರು ಪರಿಹಾರವನ್ನು ಮಾಡ್ಕೊಳ್ಬೇಕಾ, ಮಾಡಿಕೊಂಡ್ರೆ ನನಗೆ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋದು. ಆದರೆ ಪರಿಹಾರದ ಬಗ್ಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ನೋಡೋಣ. 12 ರಾಶಿಯವರು ಸಾಧಾರಣವಾಗಿ ಮಾಡಿಕೊಳ್ಬೇಕಾದಂತಹ ವಿಶಿಷ್ಟವಾದಂತಹ ಸಣ್ಣ ಪುಟ್ಟ ಪರಿಹಾರಗಳು ಅಥವಾ ಪ್ರಾರ್ಥನೆಗಳು ಅಂತ ನೋಡಿದಾಗ ಲಕ್ಷ್ಮೀ ನರಸಿಂಹದೇವರ, ಆಂಜನೇಯನ ವಿಶೇಷವಾದಂತಹ ಪೂಜೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ರಿಂದ ಎಲ್ಲ ವಿಧವಾದ ಸಂಕಷ್ಟಗಳಿಂದ ಮುಕ್ತಿ ಅಂತಕ್ಕಂತಹದ್ದು ಸುಲಭವಾಗಿ ಸಿಗ್ತದೆ. ಆ ನಿಟ್ಟಿನಲ್ಲಿ ಒಂದು ಸೂರ್ಯನ ಸಂಕ್ರಮಣ ಮಕರ ರಾಶಿಗೆ ಬಂದಿದ್ದಾನೆ. ಆ ದಿನಗಳಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಬರ್ತಕ್ಕಂಥದ್ದು, ದೇವರ ಮುಂದೆ ದೀಪ ಪ್ರಜ್ವಾಲನೆ ಮಾಡ್ತಕ್ಕಂಥದ್ದು ವಿಶಿಷ್ಟವಾದಂತಹ ಕಲ್ಯಾಣಪ್ರದವಾದ ಮಂಗಳಪ್ರದವಾದ ಫಲಗಳನ್ನು ನಿಮಗೆ ಕೊಡ್ತಾ ಇದೆ.